ಮನ್ಸಿಗೆ ತುಂಬ ನೋವಾಗುತ್ತೆ ಅವ್ನು ಮಾಡಿರೋ ಕೆಲಸಗಳು ಎಷ್ಟು ಹೇಳಿದ್ರು ಸಾಲದು ನನ್ನ ಮಗ ಹಿಂಗೆ ಬದುಕಬೇಕು ಅಂತ ನಾನು ಆಸೆ ಇಟ್ಕೊಂಡಿದ್ದೆ. ಅದು 100ರಷ್ಟು ಚೆನ್ನಾಗಿ ಬೆಳೆದು ಒಳ್ಳೆ ಹೆಸರು ತಗೊಂಬಂದು ಹೋದ ಅವನು ಬದುಕಬೇಕಾಗಿತ್ತು ಅಂತ ನಮಗೆ ಅದೊಂದೇ ತುಂಬ ನೋವಾಗುತ್ತೆ ಒಳ್ಳೆ ಬಾಳಿ ಬದುಕೋ ಟೈಮಲ್ಲಿ ದೇವ್ರು ಈ ಥರ ಮಾಡಿಬಿಟ್ನಲ್ಲ ಅಂತ ಮನ್ಸಿಗೆ ತುಂಬ ನೋವಾಗುತ್ತೆ ಚಿಕ್ಕ ವಯಸ್ಸಿಂದನೂ ತುಂಬ ಕಷ್ಟ ಬಿದ್ದ ನಾವು ಒಂದು ದಿನವೂ ಒಂದು ಕರ್ತವ್ಯ ಮಾಡಿಲ್ಲ ಅವನಿಗೆ. ಅವನೇ ಪ್ರತಿಯೊಂದು ಒಂದು ಸ್ವಂತ ಬುದ್ಧಿಯಿಂದ ಕಾಲೇಜು ಇಂಜಿನಿಯರ್ ಸೇರೋಕ್ಕೂ ಮತ್ತು ಫಾರಿನ್ಗೆ ಹೋಗೋಕ್ಕೂ 30,000 ಲಾಟ್ರಿ ಹಾಕಿದ್ರು. ಅದರಲ್ಲಿ ಅವ್ನು ಸೆಲೆಕ್ಟ್ ಆಗಿ ಅವನು ಫಾರಿನ್ಗೆ ಹೋಗಿದ್ದು ನಾವು ₹1 ಕೊಟ್ಟಿಲ್ಲ. ಎಲ್ಲ ಕಂಪ್ನಿಯವರೇ ಕೊಟ್ಟು ಅವ್ನು ಕರೆಸ್ಕೊಂಡ್ರು ಅವ್ರ ತಂದೆ ಹೋಗ್ಬೇಕಾರೆ ಹೇಳಿದ್ರು, ಮದುವೆ ಆಗಿ ಹೋಗಪ್ಪ ಬೇಡ ಈಗ ಅಂತ. ಇಲ್ಲ ಪಾಪ ದುಡಿಯೋ ವಯಸ್ಸಲ್ಲಿ ನಮಗೆ ಚಾನ್ಸ್ ಸಿಕ್ಕಾಗ ನಾವು ದುಡಿಯೋ ವಯಸ್ಸಲ್ಲಿ ದುಡಿಬೇಕು, ಈಗಲ್ದಲ್ಲಿ ಇನ್ನು ಯಾವಾಗ ದುಡಿಬೇಕು ಅಂತ ಅವ್ರ ಅಪ್ಪಂಗೆ ಸಮಾಧಾನ ಮಾಡಿ ಹೋದ ಪ್ರತಿಯೊಂದು LKG ಇಂದನೂ ಅವನೇ ಬೆಳೆದ ಪ್ರತಿಯೊಬ್ಬರ ಹತ್ರನೂ ಒಳ್ಳೆಯವರು ಅನ್ನಿಸ್ಕೊಂಡ
ಜೀವನ ಬಗ್ಗೆ ಏನೆಲ್ಲ ಆಸೆ ಇಟ್ಕೊಂಡಿದ್ರು ಅವರು ನಿಮ್ಮ ಬಗ್ಗೆ? ಯಾಕಂದ್ರೆ ತಾಯಿ ಅಂದ್ರೆ ಪ್ರೀತಿ. ಎಷ್ಟೋ ಸರಿ ಕಳೆದ ಬಂದಾಗ ಇವನು ಫಾರಿನಿಗೆ ಬರಲಿ ಅಂತ ಅಂದ್ಬಿಟ್ಟು ಅವನೇ 3 ದಿವಸ ಮದ್ರಾಸಲ್ಲಿ ಇದ್ದುಬಿಟ್ಟು ನಮಗೆಲ್ಲ ವೀಸಾ ಪಾಸ್ಪೋರ್ಟು ಎಲ್ಲ ಮಾಡಿಸಿ ಅವ್ರ ತಂದೆ ಚಿಕ್ಕ ವಯಸ್ಸಿಂದ ಎಲ್ಲೂ ಹೋಗಿರಲಿಲ್ಲ. ಅದಕ್ಕೆ ನಮ್ಮ ತಂದೆ ಬರಲಿ ನಮ್ಮ ಹತ್ರ ಇರಲಿ ಅಂತಂದ್ಬಿಟ್ಟು ಭಾಳ ಸರಿ ಹೇಳ್ದ ಸರ್. ಎಲ್ಲ ತಂದೆ ತಾಯಿಗಳೆಲ್ಲ ಊರಿಗೆ ಹೋಗ್ತಾರಲ್ಲ, ಅವನಿಗೆ ಆಸೆ ನಮ್ಮಂಗೆ ಎಲ್ಲರೂ ಹೋದಂಗೆ ನಮ್ಮ ತಂದೆ ತಾಯಿ ಹೋಗಲಿ. ತುಂಬ ಸರಿ ಹೇಳಿದ್ದ ಸರ್. ಹೇಳಿ ಮನಸ್ಸಿಗೆ ಬೇಜಾರಾಗಿ ಅವನೇ ಬಿಟ್ಬಿಟ್ಟಿದ್ದ. ಎಷ್ಟೋ ಸರಿ ಫೋನ್ ಮಾಡಿದಾಗೆಲ್ಲ ಹೇಳ್ತಿದ್ದ, ನೀವು ನಮ್ಮ ಮಾತು ಕೇಳಲ್ಲ, ಒಂದು ಮಾತು ಕೇಳಲ್ಲ ಅಂತಂದ್ಬಿಟ್ಟು ನಾವೆಲ್ಲೂ ಹೋಗ್ಲಿಲ್ವಲ್ಲ ಸರ್ ಅವನು ಹೇಳಿದ್ದಕ್ಕೆ. ಅದಕ್ಕೆ ಅವನಿಗೆ ಬೇಜಾರಾಗೋಗ್ಬಿಡ್ತು. ಕೆನಡಾದಲ್ಲಿ ಮನೆನೂ ತಗೊಳ್ಬೇಕು. ಹ್ಞೂ ಸರ್, ಇನ್ನು 3 ತಿಂಗಳು ಮೊದಲೇ ಹೇಳಿದ್ದ ಸರ್ ಅವ್ರ ತಂದೆಗೆ, ನಮ್ಮ ಮನೆ ತಗೋತೀನಿ ಅಂತ. ಅವ್ರ ತಂದೆ ಮದುವೆ ಆದಮೇಲೆ ತಗೊಳಪ್ಪ ಅಂತ ಅಂದಿದ್ರು. ಆಮೇಲೆ ಮೊನ್ನೆ ಅವ್ರ ಫ್ರೆಂಡ್ಸ್ ಯಾರೋ ಬಂದಿದ್ರು ಸರ್, ಇನ್ನು 3 ತಿಂಗಳಿಗೆ ಮನೆ ತಗೋತೀನಿ ಅಂತ ಹೇಳಿದ್ರು ಸರ್. ನಾವು ಒಬ್ಬರಿಗೂ ಒಂದು ಈ ಥರ ಮಾಡು ಅಂತ ಕೇಳಿಲ್ಲ ಸರ್. ಪ್ರತಿಯೊಬ್ಬರು ಅವನ ಫ್ರೆಂಡ್ಸು, ಊರಿನವರು ಪ್ರತಿಯೊಬ್ಬರು ಹೆಲ್ಪ್ ಮಾಡ್ತಿದ್ದಾರೆ ಸರ್. ವಾಲಂಟಿಯರಾಗಿ ಬಂದು ಅವರೇ ಎಲ್ಲ ಮಾಡ್ತಿದ್ದಾರೆ ಸರ್. ನಮಗೇನು ಗೊತ್ತಿಲ್ಲ ಅವ್ರು ಮಾಡೋದು. ಪ್ರತಿಯೊಂದು ಸ್ವಂತ ಮನೆಯವ್ರಿಗಿಂತ ಹೆಚ್ಚಾಗಿ ಮಾಡ್ತಿದ್ದಾರೆ ಸರ್. ಅಮ್ಮ ಅಂತ ಇದ್ರು. ಯಾವಾಗಲೂ ಸಹ ಭಾಳ ಆಸೆ ಇಟ್ಕೊಂಡಿದ್ದ ತಂದೆ ತಾಯಿ ಮೇಲೆ. ಮೊನ್ನೆಗೆ ಯಾಕೋ ನೋಡಬೇಕು ಅನ್ನಿಸ್ತು ಸಹ. ಒಂದು ವಾರದ ಕೆಳಗೆ ಅವ್ನು ಸಾಯಕ್ಕಿಂತ ಮುಂಚೆ ಇಂಟರ್ನೆಟ್ ಓಪನ್ ಮಾಡೋ ಮಾತಾಡೋ ಅವನು ಏನೂ ಹೇಳ್ಕೊತಿರ್ಲಿಲ್ಲ ಸಹ. ಏನಾದರೂ ಹೇಳಿದ್ರೆ ನಾವು ಈ ಊರಿಗೆ ಬಂದ್ಬಿಡು ಅಂತ ಹೇಳ್ತಿದ್ವಲ್ಲ, ಅದಕ್ಕೋಸ್ಕರ ಏನೂ ಹೇಳ್ತಿರ್ಲಿಲ್ಲ. ಅಮ್ಮ ನೀನು ಚೆನ್ನಾಗಿದೆಯಾ, ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಮ್ಮ, ನೀನು ಚೆನ್ನಾಗಿ ನೋಡ್ಕೊಳ್ಳಪ್ಪ, ಟೈಮ್ ಟು ಟೈಮ್ ತಿನ್ನು, ಹಂಗೆ ಇರಬೇಡ ಅಂತಿದ್ದು ಕಟ್ ಮಾಡಿಬಿಡ್ತಿದ್ದ ಸರ್. ಇನ್ನು ಏನಾದರೂ ನಾವು ಮಾತಾಡ್ತೀವಿ ಕೇಳಿಬಿಡ್ತೀವಿ ಅವನ್ನ ಅಂತ ಅಂದ್ಬಿಟ್ಟು ಏನೂ ಹೇಳ್ಕೊಳ್ತೀವಿ ಸರ್. ದೇವನಹಳ್ಳಿ ಏರ್ಪೋರ್ಟ್ನಿಂದ ಶಿವರಾತ್ರಿ ಹಬ್ಬದ ದಿವಸ 11:45ಗೆ ನಮ್ಮ ಸ್ವಕ್ಷೇತ್ರವಾದಂಥ ತ್ಯಾಮಗುಂಡ್ಲಿಗೆ ಮೃತದೇಹವನ್ನು ಎಲ್ಲರ ಒಂದು ಸಹಕಾರದಿಂದ ಯಶಸ್ವಿಯಾಗಿ ಆಗಿದೆ. ಅಲ್ಲಿನ ಕೆನಡಾದ ಎಲ್ಲ ಬಂಧುಗಳು ಈ ಅಂತಿಮ ಯಾತ್ರೆಗೋಸ್ಕರವಾಗಿ ಶ್ರಮಪಟ್ಟು ವ್ಯವಸ್ಥೆ ಮಾಡಿ ಇಲ್ಲಿವರೆಗೂ ನಮ್ಮ ಕ್ಷೇತ್ರಕ್ಕೆ ರವಾನಿಸಿದ್ದಾರೆ. ನಿನ್ನೆ ದಿವಸ ಶುಕ್ರವಾರ ಇವತ್ತು 2 ಗಂಟೆಯವರೆಗೆ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಂತರ 2 ಗಂಟೆ ಮೇಲೆ ನಮ್ಮ ತ್ಯಾಮಗುಂಡ್ಲಿನ ಮುಕ್ತಿಧಾಮ ಆ ಸ್ಥಳದಲ್ಲಿ ಅಂತ್ಯಕ್ರಿಯೆಯನ್ನು ಮಾಡೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ತಾಲೂಕು ಆಡಳಿತ, ಜಿಲ್ಲಾಡಳಿತ ಎಲ್ಲ ಸಹಕಾರ ಕೊಟ್ಟಿದೆ. ತಾಲೂಕು ಆಡಳಿತ, ಜಿಲ್ಲಾಡಳಿತ ಎಲ್ಲ ಸಹಕಾರ ಕೊಟ್ಟಿದೆ. ನಮ್ಮ DC ಕಚೇರಿಯಿಂದಲೂ ಕೂಡ, ತಹಸೀಲ್ದಾರ್ಗಳಿಂದ ಕೂಡ, ನಮ್ಮ ಆರಕ್ಷಕ ಠಾಣೆ ತ್ಯಾಮಗುಂಡ್ಲು ಅವರು ಕೂಡ ಜೊತೆಗೆ ಅವನು ಕೆಲಸ ಮಾಡ್ತಾಯಿದ್ದಂಥ LMT ಕಂಪ್ನಿಯ ಒಂದು ಸಿಬ್ಬಂದಿಯವರು ಕೂಡ ನಮ್ಮ ದೇವನಹಳ್ಳಿ ಏರ್ಪೋರ್ಟಿಗೆ ಬಂದಿದ್ದರು. ನೀವು ನಿಮ್ಮ ಸುರಕ್ಷತೆಯನ್ನು ನೋಡಿ, ನಾವು ನಿಮ್ಮ ಜೊತೆಲಿ ಇದ್ದೀವಿ, ನಾವು ನಿಮಗೆ ಸಹಾಯ ಸ್ಥಾನ ಮಾಡ್ತೀವಿ, ನೀವು ಧೈರ್ಯವಾಗಿರಿ, ನಿಮ್ಮ ಮೃತದೇಹವನ್ನು ನಾವು ತರಿಸೋದಕ್ಕೆ ನಾವು ತುಂಬ ಸಹಾಯ ಮಾಡ್ತೀವಿ ಅಂತ ಹೇಳಿ ಎಲ್ಲರೂ ಕೂಡ ಬಂದಿದ್ದರು. ಉಪ ತಹಸೀಲ್ದಾರ್ ಬಂದಿದ್ದರು, ತಹಸೀಲ್ದಾರ್ ಬಂದಿದ್ದರು, ಎಲ್ಲ ಪ್ರಮುಖರು ಬಂದಿದ್ದರು. ನೆಲಮಂಗಲ ತಹಸೀಲ್ದಾರ್ ಬಂದರು. ಆಮೇಲೆ ಇದು ದೇವನಹಳ್ಳಿ ಉಪ ತಹಸೀಲ್ದಾರ್ ಕಡೆಯಿಂದ ಕೂಡ ಎಲ್ಲ ವ್ಯವಸ್ಥೆ ಮಾಡಿ ನಮ್ಮ ಒಂದು ಮಗನ ಒಂದು ಅಂತ್ಯ ಸಂಸ್ಕಾರಕ್ಕೆ ನಮ್ಮ ಕ್ಷೇತ್ರದಲ್ಲೇ ಮಾಡಬೇಕು ಅನ್ನೋ ಅಪೇಕ್ಷೆಯನ್ನು ಎಲ್ಲರೂ ಕೂಡ ಅದನ್ನು ನೆರವೇರಿಸಿದ್ದಾರೆ. ಅವರಿಗೆ ಧನ್ಯವಾದಗಳು.